ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಈ ರೀತಿದು ಬೀಡನ್ನ ತಗೊಂಡಿದ್ದೀನಿ, ಅಂದರೆ ಐ ಶೇಪ್ದು ಬೀಡು ಮತ್ತು ಒಂದು ಫ್ಲವರ್ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡ್ಗಳನ್ನ ತಗೊಂಡಿದ್ದೀನಿ. ಇಲ್ಲಿ 6 ಎಳೆ ದಾರನ ತುದಿಯಲ್ಲಿ ಈ ರೀತಿ ಗಂಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಆ ಬೀಡ್ ಮಧ್ಯಭಾಗದಲ್ಲಿ ಹಾಕ್ಕೊಳ್ತೀವಲ್ಲ ಫ್ಲವರ್ ಬೀಡನ್ನ, ಅದನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಗಂಟನ್ನು ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು. ಈ ರೀತಿ ರಿಂಗ್ ಬೀಡ್ ಮತ್ತು ಫ್ಲವರ್ ಬೀಡನ್ನ ಒಟ್ಟಿಗೆ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಥ್ರೆಡನ್ನು ಉದ್ದವಾಗಿ ಬಿಟ್ಟು ನೀವು ಬೀಡ್ ಲಾಕ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮಗೆ ಇಲ್ಲಿ ಲೂಸು ಅನಿಸ್ಬೋದು, ಆದರೆ ಬೀಡ್ ಲಾಕ್ ಆದಮೇಲೆ ಅದನ್ನು ನೀವು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು. ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ. ಈ ರೀತಿ ಸ್ವಲ್ಪ ಥ್ರೆಡನ್ನು ಗಂಟು ಏನಿರುತ್ತೆ ಆ ಗಂಟ ಕೆಳಗಡೆ ಸ್ವಲ್ಪ ಎಳೆದೇ ಬಿಟ್ಟಿರಿ. ಈ ರೀತಿ ಒಟ್ಟಿಗೆ ಹಾಕ್ಕೊಳ್ಬೋದು. ನಾವು ಯಾವಾಗಲೂ ಆರ್ಚ್ ಆದಮೇಲೆ ಮಧ್ಯದಲ್ಲಿ ಒಂದು ಬೀಡನ್ನ ಸ್ವಲ್ಪ ಗಮ್ ಹಾಕಿನೋ ಅಥವಾ ಸೂಜಿ ದಾರದಲ್ಲೋ ಹೊಲ್ಕೊಳ್ತೀವಿ. ನಾನಿಲ್ಲಿ ಆರ್ಚ್ ಮಾಡಬೇಕಿದ್ರೇ ಹಾಕಿ ತೋರಿಸ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಒಂದೆರಡು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. 2 ಅಥವಾ 3 ಚೈನ್ಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡೆ. ಲೆಫ್ಟ್ ಹ್ಯಾಂಡಲ್ಲಿ ಯಾವಾಗಲೂ ಸ್ವಲ್ಪ ಬಿಟ್ಟಿರ್ತೀವಲ್ಲ ಥ್ರೆಡನ್ನು, ಅದನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡಿರಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಒಂದು ಸಲ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಳ್ಬೇಕು. ಆ ರಿಂಗ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. 2 ಲೂಪಿಂದ ಒಂದು, ಮತ್ತೆ 2 ಲೂಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಳಿ, ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ತುಂಬ ಈಸಿ ಇದೆ. ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವ್ರು ಈ ರೀತಿ ಟ್ರೈ ಮಾಡ್ಬೋದು. ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀವಲ್ಲ, ಗಂಟು ಹಾಕಿರುವಂಥ ಥ್ರೆಡ್ಡು, ಇದು ಹೀಗೇ ಇರಲಿ. ನಾವಿವಾಗ ಒಂದು ಅರ್ಧ ಭಾಗ ಕಂಬಗಳು ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಸೇರಿಸ್ಕೊಂಡಂಗೆ ಕಂಬ ಮಾಡಬೇಕಾಗುತ್ತೆ. ನಾನಿಲ್ಲಿ ಎಷ್ಟು ಕಂಬ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಸ್ವಲ್ಪ ದೂರ ಕಂಬನ ಮಾಡ್ಕೊಳ್ಬೇಕು. ಕಂಬ ಮಾಡ್ಕೊಂಡ್ಮೇಲೆ ಅದೇನು ಥ್ರೆಡನ್ನು ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಂಗೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೀವೇನಾದರೂ ಥ್ರೆಡ್ಡ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡ್ರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಆ ಥ್ರೆಡ್ ಜೊತೆಗೆ ಸೇರಿಸ್ಕೊಂಡಂಗೆ ನಾವು ಡಬಲ್ ಕ್ರೋಶೆ ಕಂಬ ಮಾಡ್ತಾ ಬರಬೇಕಾಗುತ್ತೆ. ಅಥವಾ ಸ್ವಲ್ಪ ಬಿಟ್ಟಿದ್ರೆ ಒಂದು ಮುಕ್ಕಾಲಷ್ಟು ನಾವು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಕೊನೆಯಲ್ಲಿ ಅದನ್ನು ಸೇರಿಸ್ಕೊಂಡಂಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೋದು. ಈ ರೀತಿ ಥ್ರೆಡ್ ಇರುತ್ತಲ್ವ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ನಿಡಲ್ನ ಹಾಕಿ ಆ ಕಂಬ ಏನಿರುತ್ತೆ ಕೆಳಗಡೆ, ರಿಂಗ್ ಕೆಳಗಡೆ ಅಂದರೆ ಅದ್ರ ಜೊತೆಗೇ ಸೇರ್ಕೊಳ್ಬೇಕು ಅದು. ಆ ರೀತಿ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಫ್ರೆಂಡ್ಸ್, ಇದು ನಿಮಗೆ ಕನ್ಫ್ಯೂಸ್ ಆದರೆ ನಾರ್ಮಲಾಗಿ ರಿಂಗಿಗೆ ಕಂಬಗಳನ್ನ ಮಾಡಿಕೊಂಡು ಕೊನೆಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು ಒಂದು ಬೀಡನ್ನ ಹಾಕ್ಕೊಂಡು, ಅಥವಾ ಈ ರೀತಿನಾದರೂ ಮಾಡ್ಕೊಳ್ಬೋದು. ನಾನು ಆ ಥ್ರೆಡನ್ನು ಸೇರಿಸ್ಕೊಂಡು ಒಂದು 4-5 ಕಂಬ ಮಾಡ್ಕೊಂಡಿದ್ದೀನಿ. ಸೊ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ನೋಡ್ತಿರ್ಬೋದು. ಇಲ್ಲಿ ಮಧ್ಯದಲ್ಲಿ ಬಂದಿದೆ ಥ್ರೆಡ್ಡು. ಒಂದು 5-6 ಕಂಬ ಮಾಡ್ಕೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡ್ಕೊಂಡು ಕೆಳಗಡೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಮತ್ತು ಟೈಟಾಗೂ ಕೂಡ ಇರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 12 ಕಂಬ ಮಾಡಿದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ನ ಹಾಕಿದ್ದೀನಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡ್ರೆ 13 ಕಂಬ ಇದೆ. ಇಲ್ಲಿ 13 ಕಂಬಗಳನ್ನ ಹಾಕ್ಕೊಂಡು ಇವಾಗ ಆರ್ಚನ್ನು ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ. 13 ಕಂಬ ಹಾಕ್ಕೊಂಡು, ಸೊ ಬೇಕು ಅಂದರೆ ನೀವು ಮೇಲ್ಭಾಗದಲ್ಲೂ ಕೂಡ ಸಿಂಗಲ್ ಕ್ರೋಶನ ಮಾಡ್ಬೋದು ಅಥವಾ ಡಬಲ್ ಕ್ರೋಶ ಮಾಡ್ಬೋದು. ನಾನು ಅರ್ಧ ಭಾಗ ರಿಂಗಿಗೆ ಮಾತ್ರ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ.
ಒಟ್ಟು 13 ಕಂಬ ಆದಮೇಲೆ ರಿಂಗನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು. ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಒಂದು ಚೈನ್ ಕೆಳಗಡೆ ಲೂಪ್ ಇರುತ್ತಲ್ಲ ಅದನ್ನು ಬಿಟ್ಟು ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲಿರುವಂತಹ ಓಲ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡನ್ನು ತಂದಾಗ ಸೂಜಿ ಮೇಲೆ 3 ದಾರ ಇರುತ್ತೆ, ಒಟ್ಟಿಗೆ ಸೇರಿಸಿ ಥ್ರೆಡನ್ನು ಮೇಲೆ ಎಳ್ಕೊಂಡಾಗ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕಂಬದ ಮೇಲೂ ಕೂಡ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಯಾವುದೇ ಕಂಬಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ನೀಟಾಗಿ ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಎಲ್ಲ ಕಂಬದ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಒಟ್ಟು 12 ಹಾಫ್ ಡಬಲ್ ಕ್ರೋಶ ಬಂದಿರುತ್ತೆ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಂಡೆ. ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಈ ರೀತಿ ಕಾಣಿಸುತ್ತೆ. ಥ್ರೆಡನ್ನು ಮೇಲೆತ್ತಿ ಇವಾಗ ಒಂದು 3 ಬೀಡ್ಗಳನ್ನ ಥ್ರೆಡ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸನ್ನು ತಗೊಂಡಿದ್ದೀನಿ. ಥ್ರೆಡ್ ಒಳಗಡೆ 3 ಕೂಡ ಒಟ್ಟಿಗೆ ಪಾಸ್ ಮಾಡಿಕೊಂಡು ನಾವು ಬೀಡ್ ಲಾಕ್ ಮಾಡಬೇಕು. ಮೊದಲಿಗೆ 3 ಬೀಡ್ಗಳನ್ನ ಒಟ್ಟಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಇಲ್ಲಿ ನಾವು ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗಿಬೇಕು. ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಫಸ್ಟ್ ಲೂಪನ್ನು ಬಿಟ್ಟು ಸೆಕೆಂಡ್ ಒಂದು ಲೂಪಿಗೆ ನಿಡಲ್ನ ಹಾಕ್ತಾ ಇದ್ದೀನಿ. ಅಂದರೆ ಬೀಡ್ ಕೆಳಗಡೆ ಇರುವಂಥ ಫಸ್ಟ್ ಲೂಪ್ ಬಿಡಬೇಕು. ಅದು ಅಲ್ಲದೆ ಇನ್ನೊಂದು ಲೂಪ್ ಬಿಟ್ಟು, ಅಂದರೆ ಒಂದು ಲೂಪ್ ಬಿಟ್ಟು ನೆಕ್ಸ್ಟ್ ಲೂಪಲ್ಲಿ ನಿಡಲ್ನ ಹಾಕಿ ಇಲ್ಲಿ ಥ್ರೆಡನ್ನು ಮೇಲೆತ್ತಿ ಬಿಟ್ಟಿರ್ತೀವಲ್ಲ ಅದರೊಳಗಡೆ ನಿಡಲ್ನ ಹಾಕಿ ಆ ಥ್ರೆಡನ್ನು ನಿಡಲ್ ಹಿಂದೆ ಇರುವಂಥ ಥ್ರೆಡ್ ಒಳಗಡೆ ಈ ರೀತಿ ಪಾಸ್ ಮಾಡ್ಕೊಳ್ಬೇಕು. ಆದಷ್ಟು ಟೈಟಾಗಿ ಪಾಸ್ ಮಾಡ್ಕೊಳ್ಳಿ. ಆವಾಗ ಆ 3 ಬೀಡ್ಸ್ ಏನಿರುತ್ತೆ ಅದು ಟ್ರಯಾಂಗಲ್ ಶೇಪಲ್ಲಿ ಬಂದಿರುತ್ತೆ. ಸ್ವಲ್ಪ ಟೈಟ್ ಮಾಡಿ ಹಾಕಬೇಕು ಈ ರೀತಿ, ಅಂದರೆ ಸ್ಲಿಪ್ ನಾಟ್ ರೀತಿಯಾಗಿ ಹಾಕಬೇಕು. ನಂತರ ಒಂದು ಚೈನ್ನ ಹಾಕ್ಕೊಂಡು ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ. ಇವಾಗ ಮತ್ತೆ ನಾನು 3 ಬೀಡ್ಸನ್ನು ತಗೊಳ್ತಾ ಇದ್ದೀನಿ. 3 ಮಣಿಗಳನ್ನ ಒಟ್ಟಿಗೆ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ಬಿಡಬೇಕು. ಥ್ರೆಡನ್ನು ಸ್ವಲ್ಪ ಮೇಲೆ ಬಿಟ್ಟು ನಿಡಲ್ನ ಹೊರಗಡೆ ತೆಗಿಬೇಕು. ಒಂದೆರಡು ಆರ್ಚ್ ಮಾಡೋವರಿಗಷ್ಟೇ, ಅಂದರೆ ಒಂದೆರಡು ಟ್ರಯಾಂಗಲ್ ಶೇಪಲ್ಲಿ ಮಾಡೋವರಿಗಷ್ಟೇ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ. ಒಂದು ಲೂಪನ್ನು ಬಿಟ್ಟು ನಂತರದ ಲೂಪ್ ಒಳಗಡೆ ನಿಡಲ್ನ ಹಾಕಿ ಇಲ್ಲಿ ಲೂಪ್ ಇರುತ್ತಲ್ವ ಇದನ್ನು ನಿಡಲ್ ಒಳಗಡೆ ಇರುವಂಥ ಲೂಪಲ್ಲಿ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಪಾಸ್ ಮಾಡಿದಾಗ ಆದಷ್ಟು ಟೈಟಾಗಿ ಪಾಸ್ ಮಾಡ್ಕೊಳ್ಳಿ, ಆವಾಗ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಒಂದು ಚೈನನ್ನು ಹಾಕ್ಕೊಂಡೆ, ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಒಟ್ಟಿಗೆ ಹಾಕೋದಕ್ಕೆ ಬರೋದಿಲ್ಲ ಅಂದರೆ ಒಂದೊಂದು ಬೀಡ್ಸನ್ನೇ ಹಾಕ್ಕೊಳ್ಳಿ. ಇದಕ್ಕಿಂತ ಏನಾದರೂ ಬಿಗ್ ಸೈಜ್ ಬೀಡನ್ನ ತಗೊಂಡ್ರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ. 3 ಬೀಡ್ಗಳನ್ನ ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಥ್ರೆಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗಿಬೇಕು. ಅದ್ರ ಪಕ್ಕದ ಲೂಪ್ ಬಿಟ್ಟು ನೆಕ್ಸ್ಟ್ ಲೂಪಲ್ಲಿ, ಅಂದರೆ ಒಂದು ಲೂಪನ್ನು ಸ್ಕಿಪ್ ಮಾಡಬೇಕು. ಅಂದರೆ ಒಂದು ಕಂಬವನ್ನು ಸ್ಕಿಪ್ ಮಾಡಿ ನಂತರದ ಕಂಬದಲ್ಲಿ ನಿಡಲ್ನ ಹಾಕಿ ಈ ಲೂಪನ್ನು ಅದರೊಳಗಡೆಯಿಂದ ಹೇಳ್ಕೊಂಡು ಬರಬೇಕು. ಈ ರೀತಿ ಮೇಲೆ ತಂದಾಗ ಅದನ್ನು ಸ್ಲಿಪ್ ನಾಟ್ ಅಂತ ಹೇಳಿ ಕರಿತೀವಿ. ಆದಷ್ಟು ಟೈಟಾಗಿ ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಳ್ಬೇಕು. ಒಂದು ಚೈನನ್ನು ಹಾಕ್ತಾನೆ ನಾವು ಬೀಡನ್ನ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಅದು ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಅಂದರೆ ಸ್ಲಿಪ್ ನಾಟ್ ಹಾಕಬೇಕಿದ್ರೆ ಟೈಟಾಗಿ ಹಾಕ್ಕೊಳ್ಳಿ, ಅದು ತಾನಾಗೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. 3 ಬೀಡ್ಸನ್ನು ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು. ಅವರು ಹೇಳಿದ್ದು ಸ್ಕ್ವೇರ್ ಟೈಪಲ್ಲಿರುವಂಥ ಬೀಡ್ಗೆ ಹಾಕಿ ತೋರಿಸಿ ಅಂತ. ಅದು ನನ್ನ ಹತ್ರ ಇರಲಿಲ್ಲ ಬೀಡ್ಸ್, ಹಾಗಾಗಿ ಈ ರೀತಿ ಐಸ್ ಶೇಪಲ್ಲಿರುವಂಥ ಬೀಡ್ಗೆ ಹಾಕಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೇಮ್ ಡಿಸೈನ್ನೇ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಒಂದು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪ್ ಒಳಗಡೆ
ನಿಡಲ್ನ ಹಾಕಿ ಈ ಲೂಪನ್ನು ಅದರೊಳಗಡೆಯಿಂದ ಮೇಲೆ ತರಬೇಕು. ಮೇಲೆ ತಂದು ಲಾಕ್ ಮಾಡಬೇಕು. ಟೈಟಾಗಿ ಎಳ್ಕೊಂಡ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಫ್ರೆಂಡ್ಸ್, ಇದೇ ಡಿಸೈನ ನೀವು ಈ ರೀತಿ ನಿಮ್ಗೆ ಹಾಕೋದಕ್ಕೆ ಬರೋದಿಲ್ಲ ಅಂದರೆ ಸೂಜಿ ದಾರದಲ್ಲೂ ಕೂಡ ಕಂಬಗಳೆಲ್ಲ ಆದಮೇಲೆ ಸೂಜಿ ದಾರದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊನೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ. ಕೊನೆಯಲ್ಲೂ ಕೂಡ 3 ಬೀಡ್ಸನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು. 3 ಒಟ್ಟಿಗೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡಿ ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗಿಬೇಕು. ಇಲ್ಲಿ ಸ್ಟಾರ್ಟಿಂಗ್ ಲೂಪ್ ಇರುತ್ತಲ್ವ, ಕೊನೆಯ ಲೂಪ್ ಇರುತ್ತಲ್ವ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ಈ ರೀತಿ ಅದರೊಳಗಡೆಯಿಂದ ಮೇಲೆ ಪಾಸ್ ಮಾಡ್ಕೊಂಡು ಬಂದು ಒಂದು ಚೈನನ್ನು ಹಾಕ್ಕೊಂಡು ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಸೊ ನಾನು ಕೊನೆ ಕಂಬದ ಮೇಲೆ ನಾನು ಇವಾಗ ಮಾಡ್ತಿರೋದು. ಟೈಟಾಗಿ ಲಾಕ್ ಮಾಡಿದ್ರೆ ಅದೇ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಕೊನೆಯಲ್ಲಿ ಒಂದು 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಸೊ ಮೇಲ್ಭಾಗದ ಅರ್ಧ ಭಾಗ ರಿಂಗ್ ಇರುತ್ತಲ್ವ, ಅಲ್ಲೂ ಕೂಡ ನೀವು ಬೇಕಿದ್ರೆ ಸಿಂಗಲ್ ಕ್ರೋಶದಲ್ಲಿ ವರ್ಕ್ ಮಾಡ್ಬೋದು. ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಕ್ರೋಶದಲ್ಲೇ ನಾವು ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ತಾ ಹೋಗ್ಬೋದು. ಎಕ್ಸ್ಟ್ರಾ ಸೂಜಿ ದಾರದಿಂದ ಏನು ಕ್ರೋಶ ವರ್ಕ್ ಆದಮೇಲೆ ಹೊಲ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ಬರೋದಿಲ್ಲ ಅನ್ನೋರು ಸೂಜಿ ದಾರದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಹೊಲ್ಕೊಳ್ಬೋದು ಬೀಡ್ಸನ್ನು ಹಾಕ್ಕೊಂಡು. ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಲ್ಲ ಥ್ರೆಡ್ಡು, ಅದರೊಳಗಡೆ ಪಾಸ್ ಮಾಡಿಕೊಂಡು ನಾವು ವರ್ಕ್ ಮಾಡಿರ್ತೀವಿ ಕಂಬನ, ಆದರೂ ಕೂಡ ಸ್ವಲ್ಪ ಥ್ರೆಡ್ ಇರುತ್ತೆ. ಅದನ್ನು ಚೆನ್ನಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಮತ್ತು ಕೊನೆಯಲ್ಲಿ ಬೀಡ್ಸ್ ಎಲ್ಲ ಹಾಕಿದ್ಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸೀರೆಗಳಿಗೆ ಸ್ಟಿಚ್ ಮಾಡ್ಕೊಳ್ಬೋದು. ನೀಟಾಗಿ ಕಾಣಿಸುತ್ತೆ. ಇದರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನು ಕೂಡ ರೌಂಡ್ ಶೇಪಲ್ಲಿ ಅಂಟಿಸ್ಕೊಳ್ಬೋದು. 12 ಕಂಬಗಳಿಗೆ ಒಟ್ಟು 6 ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ಗಳು ಬಂದಿರುತ್ತೆ. ನಾನಿಲ್ಲಿ ಇನ್ನೊಂದು ಆರ್ಚ್ಗೆ ಬೀಡನ್ನ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಸೇಮ್ ಕಂಬಗಳನ್ನ ಮಾಡ್ಕೊಂಡೋಗಿ ಅತ್ತಿಂದ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ. ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸನ್ನು ಒಟ್ಟಿಗೆ ಥ್ರೆಡ್ ಒಳಗಡೆ ಹಾಕ್ಕೊಂಡು ಅದನ್ನು ಬೀಡ್ ಲಾಕ್ ಮಾಡಬೇಕು. 3 ಬೀಡ್ಗಳನ್ನ ಒಟ್ಟಿಗೆ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಿದ್ದೀನಿ. ಬೀಡ್ ಲಾಕ್ ಮಾಡಿ ಸ್ವಲ್ಪ ಥ್ರೆಡ್ಡನ್ನು ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗಿಬೇಕು. ಇಲ್ಲಿ ಫಸ್ಟ್ ಲೂಪ್ ಏನಿದೆ ಅದನ್ನು ಸ್ಕಿಪ್ ಮಾಡಬೇಕು. ನಂತರದ ಲೂಪಲ್ಲಿ ನಾವು ಅದನ್ನು ಥ್ರೆಡನ್ನು ತಂದು ಸ್ಲಿಪ್ ನಾಟನ್ನು ಹಾಕಬೇಕು. ನಿಡಲ್ ಮುಂದೆ ಇರುವಂಥ ಥ್ರೆಡನ್ನು ನಿಡಲ್ ಹಿಂದೆ ಇರುವಂಥ ಥ್ರೆಡ್ ಒಳಗಡೆ ಮೇಲೆ ಪಾಸ್ ಮಾಡಿಕೊಂಡ್ರೆ ಸ್ಲಿಪ್ ನಾಟ್ ಅಂತೇಳಿ ಕರಿತೀವಿ. ಆದಷ್ಟು ಟೈಟಾಗಿ ನಾವು ಮೇಲೆ ಪಾಸ್ ಮಾಡಬೇಕು, ಅಂದರೆ ಟೈಟಾಗಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ಟ್ರಯಾಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಮತ್ತು ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. 3 ಬೀಡ್ಸನ್ನು ಒಟ್ಟಿಗೆ ಥ್ರೆಡ್ ಒಳಗಡೆ ಪಾಸ್ ಮಾಡಬೇಕು. 3 ಬೀಡ್ಸನ್ನು ಒಟ್ಟಿಗೆ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡನ್ನು ಮೇಲೆತ್ತಿ ಒಂದು ಲೂಪನ್ನು ಸ್ಕಿಪ್ ಮಾಡಿ, ಅಂದರೆ ಒಂದು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ನಂತರದ್ದು ಹೋಲ್ ಗ್ಯಾಪಲ್ಲಿ ನಾನು ನಿಡಲ್ನ ಹಾಕಿ ಈ ಥ್ರೆಡನ್ನು ಅದರೊಳಗಡೆಯಿಂದ ಪಾಸ್ ಮಾಡ್ಕೊಳ್ತಿದ್ದೀನಿ. ಅದರೊಳಗಡೆಯಿಂದ ಮೇಲೆ ಪಾಸ್ ಮಾಡಿಕೊಂಡು ಒಂದು ಚೈನನ್ನು ಹಾಕಬೇಕು. ಸ್ವಲ್ಪ ಅದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಅಂದರೆ ಟೈಟಾಗಿ ಲಾಕ್ ಮಾಡಬೇಕು. ನಂತರ ಅಂದರೆ ಟೈಟಾಗಿ ನಿಡಲ್ನ ಎಳ್ಕೊಂಡಾಗ ಥ್ರೆಡನ್ನು ಮೇಲೆ ಎಳ್ಕೊಂಡಾಗ ಅದು ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ಒಂದು ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. 3 ಮಣಿಗಳನ್ನ ಒಟ್ಟಿಗೆ ಥ್ರೆಡ್ ಒಳಗಡೆ ಹಾಕ್ಕೊಂಡು
ಬೀಡ್ ಲಾಕ್. ಫ್ರೆಂಡ್ಸ್ ತುಂಬ ಈಸಿ ಇದೆ. ಇವಾಗ ತಾನೇ ಕ್ರೋಶಾ ಕಲಿಯೋರಿಗೆ 3 ಬೀಡ್ಸ್ಗಳನ್ನ ಒಟ್ಟಿಗೆ ಹಾಕೋದಕ್ಕೆ ಆಗೋದಿಲ್ಲ. ಮತ್ತು ಒಂದೊಂದು ಥ್ರೆಡ್ಗಳು ಮಿಸ್ ಆಗುತ್ತೆ ಅನ್ನೋರು ನಿಧಾನವಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಅಭ್ಯಾಸ ಆಗೋವರಿಗಷ್ಟೇ, ಆಮೇಲೆ ಆರಾಮಾಗಿ ಹಾಕ್ಕೊಳ್ಬೋದು. ಈ ರೀತಿ ಹಾಕಬೇಕಿದ್ರೆ ಥ್ರೆಡ್ಗಳು ಒಂದೊಂದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಥ್ರೆಡ್ ಮಿಸ್ ಆದರೂ ಮತ್ತೆ ನಾವು ಅಷ್ಟು ಬೀಡನ್ನ ಅಂದರೆ 3 ಬೀಡ್ಸನ್ನು ಹೊರಗಡೆ ತೆಗೆದು ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ. 3 ಬೀಡ್ಸನ್ನು ಒಟ್ಟಿಗೆ ಹಾಕ್ಕೊಂಡು ಲಾಕ್ ಮಾಡಿ ನೀಡಲ್ನ ಹೊರಗಡೆ ತೆಗೆದು ಒಂದು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪಲ್ಲಿ ನೀಡಲ್ನ ಹಾಕಿ ಆ ಲೂಪ್ ಒಳಗಡೆ ಈ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು. ಪಾಸ್ ಮಾಡ್ಕೊಂಡ್ಮೇಲೆ ಲಾಕ್ ಟೈಟಾಗಿ ಥ್ರೆಡನ್ನು ಮೇಲೆ ಎಳ್ಕೊಂಡ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಅದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ ಬೀಡನ್ನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಚೈನನ್ನು ಹಾಕ್ತಾನೆ ನಾವು ಬೀಡನ್ನ ಹಾಕ್ಕೊಳ್ತಾ ಹೋದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ. ನೀಟಾಗಿ ಫಿನಿಶಿಂಗ್ ಬಂದಿದೆ. ಡಿಸೈನ್ ನೋಡ್ತಿರ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಆವಾಗಲೇ ಹೇಳೋದು ಮರೆತೆ, ಇಲ್ಲಿ ಕಂಬಗಳನ್ನ ಜಾಸ್ತಿ ಹಾಕ್ಕೊಂಡಿದ್ದೆ. ಅಂದರೆ 14 ಕಂಬಗಳನ್ನ ಹಾಕ್ಕೊಂಡಿದ್ದೆ. 14 ಕಂಬಗಳನ್ನ ಹಾಕ್ಕೊಂಡಿದ್ದೆ. ಅಂದರೆ ಟ್ರಯಾಂಗಲ್ಲು ಕೂಡ ಅಂದರೆ ಬೀಡ್ಸ್ಗಳಿಗೂ ಕೂಡ ಜಾಸ್ತಿ ಬಂದಿರುತ್ತೆ. 14 ಕಂಬಗಳಿಗೆ 7 ಟ್ರಯಾಂಗಲ್ ಶೇಪಲ್ಲಿ ಬೀಡ್ಗಳು ಬಂದಿರುತ್ತೆ. 12 ಕಂಬಕ್ಕೆ 12 ಕಂಬಕ್ಕೆ 6 ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ಗಳು ಬಂದಿರುತ್ತೆ. ಸೊ ಕೌಂಟ್ ಮಾಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಬೋದು. 12, 14, 16 ಈ ರೀತಿಯಾಗಿ ಹಾಕ್ಕೊಳ್ಬೋದು. ಸೊ ಕೊನೆಯಲ್ಲೂ ಕೂಡ ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಈ ರೀತಿ ಡಿಸೈನ್ ಬರುತ್ತೆ. ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಅದು ರಿಂಕಲ್ಸ್ ಬರೋದಾಗಲಿ ಯಾವುದು ಕೂಡ ಆಗಲ್ಲ. ನಾನಿಲ್ಲಿ ಕ್ರೋಶದಲ್ಲೇ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಬೀಡನ್ನ ಹಾಕೋದನ್ನು ತೋರಿಸಿದ್ದೀನಿ. ಇದಲ್ಲದೆ ನೀವು ಸೂಜಿ ದಾರದಲ್ಲೂ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಡಿಸೈನ್ ಬಂದಿರುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. 14 ಕಂಬಕ್ಕೆ ಇಲ್ಲಿ ನನಗೆ 7 ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ ಬಂದಿದೆ. 12 ಕಂಬಕ್ಕೆ 6 ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ಗಳು ಬಂದಿದೆ. ಮತ್ತು ಇದನ್ನು ನಾನು ಸೂಜಿ ದಾರದಲ್ಲಿ ಹಾಕಿದ್ದು. ಅಂದರೆ ಫಸ್ಟು ಆರ್ಚನ್ನು ಮಾಡಿಕೊಂಡು ಸೂಜಿ ದಾರದಲ್ಲಿ 3 ಬೀಡ್ಸ್ ಬರೋ ರೀತಿ ಹೊಲ್ಕೊಳ್ತಾ ಹೋಗಿದ್ದೀನಿ. ಸೊ ಈ ರೀತಿನಾದರೂ ಮಾಡ್ಕೊಳ್ಬೋದು. ಇದನ್ನು ಇನ್ನೊಂದು ಸಲ ಯಾವಾಗಲಾದರೂ ಹಾಕಿ ತೋರಿಸ್ತೀನಿ, ಸೂಜಿ ದಾರದಲ್ಲಿ ಹೇಗೆ ನಾವು ಹಾಕ್ಕೊಳ್ಳೋದು ಅಂತ. ಸೊ ಅದಕ್ಕಿಂತ ನನಗೆ ಕ್ರೋಶದಲ್ಲೇ ಈಸಿ ಅನ್ನಿಸ್ತು ಹಾಕಿದ್ಮೇಲೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಸೀರೆಗಳಿಗೆ ಈ ರೀತಿ ಕ್ರೋಶಾ ವರ್ಕನ್ನು ಮಾಡ್ಕೊಳ್ಬೋದು. ಮತ್ತು ಕುಚ್ಚಾಕೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಇದನ್ನು ಸೀರೆಗೆ ಪಲ್ಲುಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಪ್ರೈಸ್ ಬಂದು ಇದಕ್ಕೆ ಒಂದು 900-1000 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಇರುತ್ತೆ. ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.